ಮಹಾನ್ ಸೂಫಿ ಕವಿ ಸಾದಿ ತನ್ನ ಮನೆ ಮುಂದೆ ಕೂತಿದ್ದ. ಅವನ ಸುತ್ತ ಯಾವಾಗಲೂ ಜನ ಅವನ ಕವನಗಳನ್ನು ಕೇಳೋದಕ್ಕೆ, ಅವನ ಸಲಹೆ ಪಡ್ಕೊಳ್ಳೋದಕ್ಕೆ, ಸಾಂತ್ವನ ಪಡ್ಕೊಳ್ಳೋದಕ್ಕೆ, ಅವನ ಮಾತು ಕೇಳೋದಕ್ಕೆ ಜನ ಬಂದು ಸೇರ್ತಾಯಿದ್ರು. ಅಲ್ಲಿ ಶ್ರೀಮಂತರು ಬಡವರು ಒಂದು ವ್ಯತ್ಯಾಸನೇ ಇಲ್ಲ. ಹೀಗೊಂದು ದಿವಸ ಸಾದಿ ಮನೆ ಮುಂದೆ ಕೂತಾಗ ಆ ದ್ವೀಪದ ಬಹುದೊಡ್ಡ ವ್ಯಾಪಾರಿ ಅವನ ಕಡೆ ಬಂದ. ಸಾದಿಯವರೇ, ನಿಮ್ಮೊಂದಿಗೆ ನಾನು 10 ನಿಮಿಷ ಏಕಾಂತದಲ್ಲಿ ಮಾತಾಡಬೇಕಲ್ಲ, ಆಗ್ಬೋದಾ ಅಂತ ಕೇಳ್ದ. ಸಾದಿ, ನನ್ನಲ್ಲಿ ಏಕಾಂತ ಅನ್ನೋದು ಏನೂ ಇಲ್ಲಪ್ಪ, ಇಲ್ಲೇ ಹೇಳಿ, ಏನು ತೊಂದರೆ ಇಲ್ಲ ಅಂದ. ವ್ಯಾಪಾರಿ ಮುಖ ಸಣ್ಣದಾಯಿತು. ಪಾಪ ಅವನೇನೋ ವೈಯಕ್ತಿಕ ವಿಷಯ ಹೇಳಬೇಕಂತಿದ್ದಾನೆ, ಎಲ್ಲರ ಮುಂದೆ ಹೇಳಲಾರ ಅಂತ ತಿಳ್ಕೊಂಡು ಸಾದಿ ಅಂದ, ಆಯ್ತು ಬನ್ನಿ ಒಳಗೆ ಹೋಗೋಣ ಮನೆಯೊಳಗೆ ಅಂತ ಕರ್ಕೊಂಬಂದು ಚಾಪೆ ಮೇಲೆ ಕೂಡಿಸಿ ಹೇಳಿ, ಈಗ ಹೇಳಿ ಅಂದ. ವ್ಯಾಪಾರಿಗೆ ಸಮಾಧಾನ ಆಯಿತು. ಸಾದಿಯವರೇ, ನಾನು 20 ವರ್ಷಗಳಿಂದ ವ್ಯಾಪಾರದಲ್ಲಿದ್ದೇನೆ, ಸಾಕಷ್ಟು ಗಳಿಸಿದ್ದೇನೆ. ತುರ್ಕಿಸ್ತಾನದಲ್ಲಿ ಒಂದು ಬಹುದೊಡ್ಡ ಮಾರಾಟದ ಮಳಿಗೆ ಇದೆ ನಂದು. ಹಿಂದೂಸ್ತಾನದಲ್ಲಿ ನಮ್ಮ ವ್ಯಾಪಾರದ ವ್ಯವಸ್ಥೆ ಇದೆ. ಚೀನಾ ದೇಶದಲ್ಲಿ 1000 ಎಕರೆ ಜಮೀನು ಕೊಂಡ್ಕೊಂಡಿದ್ದೇನೆ ಅಂತ ಹೇಳ್ದ. ಆಯಿತು ಸ್ವಾಮಿ, ನಿಮ್ಮ ಪ್ರಗತಿ ನೋಡಿ ತುಂಬ ಸಂತೋಷ ಆಯಿತು, ಆದರೆ ಈಗ ನನ್ನ ಕಡೆ ಬಂದ ವಿಷಯ ಏನು ಅಂತ ಕೇಳಿದ ಸಾದಿ. ವ್ಯಾಪಾರಿ ಹೇಳ್ದ, ಸಾದಿಯವರೇ, ತಾವು ಮಹಾತ್ಮರು, ನನಗೆ ಈಗ ವ್ಯಾಪಾರ ವಹಿವಾಟು ಸಾಕು ಅನ್ನಿಸ್ಬಿಟ್ಟಿದೆ. ಎಷ್ಟೊಂದು ಹಣ ಗಳಿಸೋದ್ರಿ ನಾನು. ನನಗೂ ತಮ್ಮ ಹಾಗೆ ಮನಸ್ಸನ್ನು ದೇವ್ರ ಕಡೆ ತಿರುಗಿಸ್ಬೇಕು ಅನ್ನಿಸಿದೆ, ಏನು ಮಾಡಬೇಕು ಅಂತ ಕೇಳಿದ ವ್ಯಾಪಾರಿ. ಅದಕ್ಕೇನು ಕಷ್ಟ, ಈ ಮಾಡೋ ವ್ಯವಹಾರವನ್ನು ಬಿಟ್ಬಿಡಿ ಅಥವಾ ಇನ್ನು ಯಾರಿಗಾದರೂ ಒಪ್ಪಿಸ್ಬಿಡಿ. ಒಂದು 6 ತಿಂಗಳ ಕಾಲ ತೀರ್ಥಯಾತ್ರೆ ಪ್ರವಾಸ ಮಾಡಿ ಬನ್ನಿ. ಆಗ ಮನಸ್ಸು ಹಣ ಗಳಿಸೋಕ್ಕಿಂತ ಹಣ ಗಳಿಸೋದೇ ಮುಖ್ಯ ಅಂತಲೇ ಕೂತಿದೆಯಲ್ಲ ನಿಮಗೆ, ಅದನ್ನು ಸ್ವಲ್ಪ ವಿಮುಖ ಆಗ್ತದೆ. ಆಮೇಲೆ ಅದನ್ನು ದೇವ್ರ ಕಡೆ ತಿರುಗಿಸೋ ಪ್ರಯತ್ನ ಮಾಡೋಣ ಅಂತ ಹೇಳಿದ ಸಾದಿ. ಆಗ ವ್ಯಾಪಾರಿ ಉತ್ಸಾಹಗೊಂಡವರಂತೆ, ಹಾಗಾದರೆ ಸಾದಿಯವರೇ, ಒಂದು ಕೆಲಸ ಮಾಡ್ತೀನಿ, ಬಿಟ್ಬಿಡು ಅಂದ್ರಲ್ಲ ಬಿಟ್ಬಿಡ್ತೀನಿ, ಒಂದೇ ಪ್ರವಾಸ ಉಳಿದಿದೆ, ಅದು ಮುಗಿದ ತಕ್ಷಣ ನಿಮ್ಮ ಕಡೆ ಬಂದುಬಿಡ್ತೇನೆ. ಹೌದಾ, ಯಾವಾಗ ಹೋಗ್ತಿದ್ದೀರಿ ಪ್ರವಾಸ, ಎಲ್ಲಿ ಹೋಗ್ತಾ ಇದ್ದೀರಿ, ಎಷ್ಟು ದಿವಸದ ಪ್ರವಾಸ ಅಂತ ಸಾದಿ ಕುತೂಹಲದಿಂದ ಕೇಳಿದ. ಆಗ ವ್ಯಾಪಾರಿ ಹೇಳಿದ ಮಾತು ಇಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಅದು, ನಾನು ಮೊದಲು ಪರ್ಷಿಯಾ ದೇಶಕ್ಕೆ ಹೋಗ್ತೇನೆ, ಅಲ್ಲಿ ಗಂಧಕ ತುಂಬ ಕಡಿಮೆ ಬೆಲೆಗೆ ಸಿಗುತ್ತಂತೆ, ಅದನ್ನು ಹಡಗುಗಟ್ಟಲೆ ತುಂಬಿಕೊಂಡು ಚೀನಾಕ್ಕೆ ಹೋಗಬೇಕು. ಅಲ್ಲಿ ಗಂಧಕಕ್ಕೆ ಚಿನ್ನದ ಬೆಲೆ, ಅದು ಮಾರ್ತೇನೆ. ಆಮೇಲೆ ಚೀನಾ ದೇಶದ ಪಿಂಗಾಣಿ ಪಾತ್ರೆಗಳನ್ನು ತೊಗೋತೇನೆ, ಅಲ್ಲಿ ಒಳ್ಳೆ ಪಾತ್ರೆ ಸಿಗ್ತದೆ. ಆ ಪಿಂಗಾಣಿ ಪಾತ್ರೆಗಳನ್ನು ಹಡಗಳು ತುಂಬಿಕೊಂಡು ಗ್ರೀಸ್ ದೇಶಕ್ಕೆ ಹೋಗ್ತೇನೆ. ಆ ಗ್ರೀಸ್ ದೇಶದ ಜನ ಪಿಂಗಾಣಿಗೆ ಎಷ್ಟು ಬೇಕಾದರೂ ಹಣ ಕೊಡ್ತಾನೆ. ಚೀನಾ ದೇಶದ ಪಿಂಗಾಣಿಯನ್ನು ಅಲ್ಲಿ ಗ್ರೀಸ್ ದೇಶದಲ್ಲಿ ಮಾರ್ತೇನೆ. ಗ್ರೀಸ್ ದೇಶದಲ್ಲಿ ಏನು ಒಳ್ಳೆಯದು, ಬೆಳ್ಳಿ ಅಲಂಕಾರಗಳು ಬಹಳ ಪ್ರಸಿದ್ಧ. ಅಲ್ಲಿ ಹೋದ ನಾನು ಬಿಡಬೇಕಾಗತ್ತಾ, ಈ ಪಿಂಗಾಣಿ ಮಾರಿ ದುಡ್ಡು ಬಂದಿರುತ್ತಲ್ಲ, ಆ ಸಾಕಷ್ಟು ಹಣದಲ್ಲಿ ಹಡಗುಗಟ್ಟಲೆ ತುಂಬ ಬೆಳ್ಳಿ ಅಲಂಕಾರಗಳನ್ನು ತುಂಬ್ಕೊಂಬರ್ತೇನೆ. ಅದನ್ನು ತುಂಬ್ಕೊಂಡು ಅಲ್ಲಿ ಇರೋಕ್ಕಾಗತ್ತಾ, ಭಾರತಕ್ಕೆ ಬರ್ತೇನೆ. ಅಲ್ಲಿ ಜನಕ್ಕೆ ಬೆಳ್ಳಿ ಬಂಗಾರ ಅಂದರೆ ಭಾರಿ ಹುಚ್ಚು. ಆ ಬೆಳ್ಳಿ ಮಾರಿ ಭಾರಿ ಹಣ ಬರ್ತದೆ. ಭಾರತದ ಕಬ್ಬಿಣ ಭಾಳ ಒಳ್ಳೆಯದು. ನಾನೇನು ಮಾಡ್ತೀನಿ, ಈ ಬೆಳ್ಳಿ ಮಾರಿದ ಹಣದಲ್ಲಿ ಕಬ್ಬಿಣ ತುಂಬ್ಕೋತೇನೆ ಹಡಗಳಲ್ಲಿ, ಎಷ್ಟು ಸಾಧ್ಯ ಇದೆ ಅಷ್ಟು ಕಬ್ಬಿಣ ತುಂಬಿಕೊಂಡು ಅಲೆಪ್ಪೋಗೆ ಹೋಗ್ತೇನೆ. ಅಲೆಪ್ಪೋದೊಳಗೆ ಸುಂದರವಾದ ಕನ್ನಡಿಗಳನ್ನು ಮಾಡ್ತಾರೆ. ಈ ಕಬ್ಬಿಣ ಮಾರಿದ ದುಡ್ಡಿನಿಂದ ಸುಂದರವಾದ ಕನ್ನಡಿಗಳನ್ನು ಕೊಂಡ್ಕೋತೇನೆ. ಅಲ್ಲಿಂದ ಯೆಮೆನ್ಗೆ ಹೋಗ್ತೇನೆ. ಯೆಮೆನ್ನಲ್ಲಿ ಕನ್ನಡಿಗೆ ಭಾರಿ ಬೆಲೆ. ಆ ಕನ್ನಡಿಗಳನ್ನು ಮಾರ್ತೇನೆ, ದುಡ್ಡು ಸಿಕ್ಕಾಪಟ್ಟೆ ಬಂದುಬಿಡುತ್ತೆ. ಕೊನೆಗೆ ಯೆಮೆನಿನೊಳಗೆ ಒಳ್ಳೆ ನವಿರಾದ ಬಟ್ಟೆ ಸಿಗ್ತದೆ. ಅಬ್ಬಾ, ಎಂಥ ಒಳ್ಳೆ ಬಟ್ಟೆ ಗೊತ್ತಾ ಸಾದಿಯವರೇ ಅದು. ಅಂಥ ಬಟ್ಟೆ ಹಡಗಟ್ಟಲೆ ತುಂಬ್ಕೊಂಡ್ಬಿಡ್ತೇನೆ. ಮುಂದೆ ಪರ್ಷಿಯಾಗಿ ಬರ್ತೇನೆ. ಪರ್ಷಿಯಾಗಿ ಬಂದುಬಿಟ್ರೆ ಆ ಬಟ್ಟೆ ಮಾರಿದರೆ ಈ ನನ್ನ ಆಸ್ತಿ ಎಷ್ಟಿದೆಯೋ, ಎಷ್ಟು ಗಳಿಸಿದ್ದೀನೋ, ಇದ್ರ 10 ಪಟ್ಟು ದುಡ್ಡು ಒಂದು ಪ್ರವಾಸದಲ್ಲಿ ಬಂದುಬಿಡ್ತದೆ. ಆಮೇಲೆ ನಿಮ್ಮ ಬಳಿಗೆ ಬಂದರೆ ಆದೀತೆ ಅಂತ ಕೇಳಿದ ವ್ಯಾಪಾರಿ. ಸಾದಿ ನಕ್ಕ, ನಿಮ್ಮ ಹಣೆ ಬರನೇ ಅಷ್ಟು. ದುಡ್ಡಿನ ಹಿಂದೆ ಬಿದ್ದವರಿಗೆ ಎಷ್ಟಾದರೂ ಸಾಕು ಅನಿಸಿತು. ದಯವಿಟ್ಟು ತಿಳ್ಕೊಳ್ಳಿ ಸ್ನೇಹಿತರೆ, ದುಡ್ಡು ಎಂದೂ ತೃಪ್ತಿಯನ್ನು ಕೊಡೋದಿಲ್ಲ, ಎಂದೆಂದೂ ಕೊಡೋದಿಲ್ಲ. ಅದ್ರ ಬದಲಾಗಿ ಮತ್ತಷ್ಟು ಹಸಿವನ್ನು ಹೆಚ್ಚು ಮಾಡ್ತಾರೆ. ನನ್ನ ಮನೆಯದೇ ಒಂದು ವಿಷಯ ಹೇಳಿಬಿಡಬೇಕು, ಭಾಳ ತಮಾಷೆ ವಿಷಯ ಅದು. ನನ್ನ ಅಜ್ಜ ಬಡತನದಲ್ಲೇ ಹುಟ್ಟಿ ಬೆಳೆದವನು, ಬಡತನದಲ್ಲೇ ಬಂದವನು. ದುಡ್ಡಿನ ಆಸೆ ಇರಲಿಲ್ಲ ಅವನಿಗೆ ಯಾವತ್ತೂ. ಆದರೆ ಒಂದು ಅನಾಹುತ ಆಯಿತು ನಮ್ಮ ಮನೇಲಿ. ಬಾಗಲಕೋಟೆಯಲ್ಲಿ ಒಂದು ಜಾಗ ತೊಗೊಂಡಿದ್ದಂತೆ ಅವನು, ಯಾವುದೋ ಕಾಲಕ್ಕೆ ತೊಗೊಂಡಿದ್ದಾನೆ.
ಎಷ್ಟೋ ₹100 ಕೊಟ್ಟು ತೊಗೊಂಡಿರಬೇಕು. ಅದ್ರ ಬೆಲೆ ಹೆಚ್ಚಾಗಿರ್ಬೇಕೀಗ. ಅದನ್ನು ಮಾರಿಬಿಡಪ್ಪ, ಏನು ಮಾಡಿ ಇಟ್ಕೊಳ್ಳೋದು ಅಂತ ನಮ್ಮ ಅಜ್ಜಿ ಹೇಳಿದ್ಲು. ಅಜ್ಜ ಹೇಳ್ದ, ಕೇಳ್ಕೊಂಬ ಎಷ್ಟಾಗತ್ತೆ ಅಂತ. ಇದು ಬಹಳ ಹಿಂದಿನ ಕತೆ. ಇದು ನಾನು ಸುಮಾರು 55 ವರ್ಷ 60 ವರ್ಷ ಆಗಿ ಹಿಂದೆ ಕತೆ, 50 ವರ್ಷ ಅಂತ ಇಟ್ಕೊಳ್ಳಿ. ಹೋಗಿ ಕೇಳ್ಕೊಂಬಂದಾಗ ಅದು ₹1300 ಸಿಗುತ್ತೆ, ₹1300. ಅಜ್ಜನಿಗೆ ಖುಷಿ ಆಯಿತು. ಅರೆ ರೇ 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 ₹100 ತೊಗೊಂಡಿದ್ದೀಗ $1300 ಆಗಿದೆಯಲ್ಲ, ಮಾರಿಬಿಡು ಅಂದ. ಅದನ್ನು ಮಾರಿದೆ. ₹1300 ಅಜ್ಜನಿಗೆ ಕೊಟ್ಟೆ. ನಮ್ಮ ಅಜ್ಜ ಬದಲಾಗಿ ಹೋಗ್ಬಿಟ್ಟ. ಅದು ಬಂದಮೇಲೆ ಪೆನ್ಷನ್ ಬಂದಾಗ, ತಿಂಗಳಿಗೊಮ್ಮೆ ಪೆನ್ಷನ್ ಬಂದಾಗ ಅಜ್ಜ ನಮ್ಮ ಮೊಮ್ಮಕ್ಕಳಿಗೋಸ್ಕರ ಪೇಡೆ ತೊಗೊಂಬರ್ತಿದ್ದ. ಪ್ರತಿ ತಿಂಗಳು ಪೆನ್ಷನ್ ತಂದ ಪೇಡೆ ತರೋದು, ಏನಾದರೂ ಮಾಡಬೇಕು. ಬ್ರೆಡ್ ತೊಗೊಂಬರೋನು, ಅದು ಒಂದೇ ತಿಂಗಳಿಗೆ ಬ್ರೆಡ್ ತಿನ್ನೋದು ನಮ್ಮ ಮನೇಲಿ, ತಿಂಗಳಿಗೆ ಒಂದೇ ಸಲ. ಅದು ಬಂದಾಗ ಹೋಯ್ತದು. ಅಜ್ಜ ಪೇಡೆ ತರಲಿಲ್ಲ. ಹುಚ್ಚ, ಬೇಡ ಏನು ಮಾಡ್ತಿ, ತೊಗೊಂಡೇನು ಮಾಡ್ತಿ, ಎಷ್ಟು ತಿಂದೆ, ಒಳ್ಳೇದಲ್ಲದು ಅಂತಿದ್ದ. ಆ ದುಡ್ಡು ತಂದು ತಂದು ಕೂಡಿಸೋನು. ಒಂದು ಹೇಳ್ದ, 1500 ಆಯ್ತು ನೋಡಿ, ಈಗ 1500 ಆಯ್ತು ನೋಡು ಅಂದ. ಇದು 1500 ಇದ್ದದನ್ನು 2000 ಮಾಡೋದು, 2500 ಮಾಡೋದು, ಈ ಹುಚ್ಚು ಹತ್ಕೊಂಡ್ಬಿಡುತ್ತೆ ನೋಡಿ. ಒಂದು ಸಲ ದುಡ್ಡು ಬರೋಕ್ಕೆ ಶುರು ಮಾಡಿದರೆ ಅದು ಎಂದೂ ತೃಪ್ತಿಯನ್ನು ಕೊಡೋದಿಲ್ಲ, ಮತ್ತಷ್ಟು ಹಸುವನ್ನು ಹೆಚ್ಚು ಮಾಡ್ತದೆ. ಆ ಹಸಿವು ಹೆಂಗೋವರೆಗೂ ಮನಸ್ಸು ದೇವರ ಕಡೆಗೆ ತಿರುಗೋದು ಸಾಧ್ಯ ಇಲ್ಲ. ಅದಕ್ಕೆ ಸಾದಿ ಹೇಳಿದ, ನಮ್ಮ ಬೇಕು ಅನ್ನೋ ಪಟ್ಟಿ ಇದೆಯಲ್ಲ, ಬೇಕು 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 ಅಂತ, ಆ ಪಟ್ಟಿ ಮುಗಿಯೋವರೆಗೂ ಮನಸ್ಸು ಮಾಗೋದಿಲ್ಲ. ಅದಕ್ಕೆ ನಮ್ಮ ಗುರುಗಳೊಬ್ರು ಹೇಳೋರು, ಮನುಷ್ಯ ಸದಾ ಬೇಕು ಬೇಕು ಅಂತಾನಂತಾನೆ ಅವನಿಗೆ ಬೇಕೂಫ ಅಂತ ಕರೆಯೋದು ಅಂತ. ಆಯಿತು, ನಿಮ್ಮ ಪ್ರವಾಸ ಮುಗಿಸಿ ಬನ್ನಿ, ಆಮೇಲೆ ಕೂಡ ದೇವರ ಬಗ್ಗೆ ಪ್ರೀತಿ ಇದೆ ನೋಡೋಣ ಅಂತ ಹೇಳಿ ವ್ಯಾಪಾರಿಯನ್ನು ಕಳಿಸ್ಬಿಟ್ಟ. ಈ ಮಾತು ನಮಗೂ ಹೊಂತದಲ್ಲ. ತಾವು ಗಮನಿಸಬೇಕು, ದುಡ್ಡು ಇಲ್ಲದೆ ಹೋದಾಗ ಒಂಥರ ಇತ್ತು. ದುಡ್ಡಿಲ್ಲ ಅನ್ನೋದು ಒಂದೇ ಕೊರತೆ. ದುಡ್ಡು ಬಂದ ಮೇಲೆ ಅದು ಏನು ಆಸೆಗಳನ್ನು ಹುಟ್ಟಿಸ್ಬಿಡ್ತದೆ, ಒಂದಾದ್ಮೇಲೆ ಮತ್ತೊಂದು ಆಸೆ ಬರೋಕ್ಕೆ ಶುರು ಆಗುತ್ತೆ. ಅದು ಮರೆಯೋಕ್ಕೆ ಸಾಧ್ಯವೇ ಇಲ್ಲ, ಆ ಥರ ಆಗುತ್ತೆ. ಅದಕ್ಕೆ ನಾವು ದುಡ್ಡನ್ನು ಎಷ್ಟು ಸಾಕು ಅನ್ನೋದು ತೀರ್ಮಾನ ನಾವೇ ಮಾಡ್ಕೋಬೇಕು. ನಮ್ಮ ಅಪೇಕ್ಷೆಗಳಿಗೆ ನಾವೇ ಗೆರೆ ಹಾಕ್ಕೋಬೇಕು.